ಕುಂಭ ರಾಶಿಯವರಿಗೆ ಶಿವರಾತ್ರಿ ದಿನ ಕಾಣುವ ಲಕ್ಷ್ಮಿ ಆಗಮನದ ಸಂಕೇತಗಳು. ನಮಸ್ಕಾರ ಸ್ನೇಹಿತರೆ, ವಿಶೇಷವಾಗಿ ಕುಂಭರಾಶಿಯವರೇ ಗಮನದಿಂದ ಕೇಳಿ. ಈ ಬಾರಿಯ ಮಹಾಶಿವರಾತ್ರಿ ದಿನ ನಿಮ್ಮ ಮನೆಯಲ್ಲಿ ಕೆಲವು ವಿಚಿತ್ರ ಅನುಭವಗಳು ನಡೆಯುತ್ತಿದ್ದರೆ ಅದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ಶಿವರಾತ್ರಿ ಹಬ್ಬದ ದಿನವೇ ಇಂತಹ ಸಂಕೇತಗಳು ಕಂಡುಬಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ. ಕುಂಭರಾಶಿಯವರೇ ಎಚ್ಚರವಾಗಿ ಗಮನಿಸಿ. ಶಿವರಾತ್ರಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ಶಿವರಾತ್ರಿ ದಿನ ಬೆಳಗ್ಗೆ 3 ರಿಂದ 5 ನಡುವೆ ನೀವು ಅಲಾರಾಂ ಇಲ್ಲದೆ ಎಚ್ಚರವಾದರೆ ಅದು ಸಾಮಾನ್ಯವಲ್ಲ. ಈ ಸಮಯದಲ್ಲಿ ಮನಸ್ಸಿನಲ್ಲಿ ಶಾಂತಿ, ದೈವಿಕ ಭಾವನೆ, ಭಕ್ತಿ ಉಕ್ಕಿದರೆ ಇದು ಶಿವನ ಕೃಪೆ ಹಾಗೂ ಲಕ್ಷ್ಮಿಯ ಆಗಮನದ ಮೊದಲ ಸೂಚನೆ. ಕುಂಭರಾಶಿಯವರೇ, ಶಿವರಾತ್ರಿ ದಿನ ಈ ಅನುಭವ ಬಂದರೆ ನಿಮ್ಮ ಅದೃಷ್ಟೋದಯ ಆರಂಭವಾಗಿದ್ರೆ. ಶಿವರಾತ್ರಿ ದಿನ ಶಂಖ ಅಥವಾ ಗಂಟೆ ಶಬ್ದ ಯಾವ ಕಾರಣವಿಲ್ಲದೆ ಶಂಖನಾದ ಅಥವಾ ಗಂಟೆಯ ಧ್ವನಿ ಕೇಳಿ ಬಂದರೆ ಅದು ವಿಜಯದ ಸಂಕೇತ. ಶಿವರಾತ್ರಿ ದಿನ ಇಂತಹ ಶಬ್ದಗಳು ಕೇಳಿದರೆ ಲಕ್ಷ್ಮಿ ನಿಮ್ಮ ಮನೆಯ ದ್ವಾರ ದಾಟಲು ಸಿದ್ಧಳಾಗಿದ್ದಾಳೆ. ಕುಂಭರಾಶಿಯವರೇ, ಈ ಸಂಕೇತವನ್ನು ನಿರ್ಲಕ್ಷಿಸಬೇಡಿ. ಹಬ್ಬದ ದಿನ ಹಸು ಮನೆ ಮುಂದೆ ಬಂದರೆ, ಶಿವರಾತ್ರಿ ದಿನವೇ ಹಸು ಮನೆ ಮುಂದೆ ಬಂದು ನಿಂತರೆ ಅದು ಅತ್ಯಂತ ಅಪರೂಪದ ಶುಭ ಸಂಕೇತ. ಹಸು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಕುಂಭರಾಶಿಯವರೇ, ಈ ದಿನ ಹಸು ನಿಮ್ಮ ಮನೆ ಬಳಿ ಬಂದರೆ ಧನಭಾಗ್ಯ ದ್ವಾರ ತಟ್ಟುತ್ತಿದೆ. ಇರುವೆಗಳು ಆಹಾರ ಹೊತ್ತು ಸಾಗಿದರೆ, ಶಿವರಾತ್ರಿ ದಿನ ಮನೆಯೊಳಗೆ ಕಪ್ಪು ಇರುವೆಗಳು ಆಹಾರ ಹೊತ್ತು ಸಾಲಾಗಿ ಸಾಗುತ್ತಿದ್ದರೆ ಅದು ಧನಲಾಭದ ಸೂಚನೆ. ಕುಂಭರಾಶಿಯವರೇ, ಹಬ್ಬದ ದಿನ ಈ ದೃಶ್ಯ ಕಂಡರೆ ಬರುವ ತಿಂಗಳುಗಳಲ್ಲಿ ಆರ್ಥಿಕ ಬದಲಾವಣೆ ಖಚಿತ. ಶಿವರಾತ್ರಿ ರಾತ್ರಿ ವಿಶೇಷ ಕನಸು. ಶಿವರಾತ್ರಿ ದಿನ ಉಪವಾಸ ಜಾಗರಣೆ ಮಾಡಿದ ನಂತರ ರಾತ್ರಿ ಕನಸಿನಲ್ಲಿ ಪದ್ಮ, ಹಂಸ, ದೀಪದ ಬೆಳಕು ಅಥವಾ ದೇವಾಲಯ ಕಂಡರೆ ಅದು ಮಹಾಲಕ್ಷ್ಮಿಯ ಕೃಪೆಯ ಸ್ಪಷ್ಟ ಲಕ್ಷಣ. ಕುಂಭರಾಶಿಯವರೇ, ಇಂತಹ ಕನಸುಗಳ ಕಂಡರೆ ಯಾರಿಗೂ ಹೇಳಬೇಡಿ. ಶಾಂತವಾಗಿ ದೇವರನ್ನು ಸ್ಮರಿಸಿ. ಮನೆಯಲ್ಲಿ ಅಕಸ್ಮಾತ್ ಶಾಂತಿ. ಶಿವರಾತ್ರಿ ದಿನ ಮನೆಯಲ್ಲಿ ಯಾವುದೇ ಜಗಳ ಇಲ್ಲದೆ ಅಕಸ್ಮಾತ್ತಾಗಿ ಪ್ರೀತಿ, ಶಾಂತಿ ವಾತಾವರಣ ಸೃಷ್ಟಿಯಾದರೆ ಅದು ಲಕ್ಷ್ಮಿಯ ಸಾತ್ವಿಕ ಪ್ರವೇಶ. ಕುಂಭರಾಶಿಯವರೇ, ಹಬ್ಬದ ದಿನ ಇಂತಹ ಬದಲಾವಣೆ ಕಂಡರೆ ನಿಮ್ಮ ದಾರಿದ್ರ್ಯದ ಅಧ್ಯಾಯ ಮುಗಿಯುತ್ತಿದೆ. ಕೊನೆಯ ಮಾತು. ಕುಂಭರಾಶಿಯವರೇ, ಶಿವರಾತ್ರಿ ದಿನ ಈ ಸಂಕೇತಗಳು ಒಂದಾದರೂ ನಿಮ್ಮ ಜೀವನದಲ್ಲಿ ನಡೆದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಶಿವನ ಕೃಪೆ ಮತ್ತು ಲಕ್ಷ್ಮಿಯ ಆಗಮನ ಒಂದೇ ಸಮಯದಲ್ಲಿ ಬಂದರೆ ನಿಮ್ಮ ಜೀವನದ ತಿರುವು ಅಲ್ಲಿ ಆರಂಭವಾಗುತ್ತದೆ. ಕಾಮೆಂಟ್ನಲ್ಲಿ ಬರೆಯಿರಿ ಓಂ ನಮಃ ಶಿವಾಯ, ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ.